ನಮಸ್ತೆ, ಎಲ್ಲರಿಗೂ ನಮಸ್ತೆ. ಆಯುರ್ವೇದಿಕ್ ಡಾಕ್ಟ್ರು ಅಂದರೆ ಪಾರಂಪರಿಕ ವೈದ್ಯರು. ನಟಕುಮಾರ್ ಅಂತ ನನ್ನ ಹೆಸರು. ಇದು ಸುಮಾರು 3 ವರ್ಷದಿಂದ ಇಲ್ಲೇ ಮಾಡ್ತಾಯಿದ್ದೀವಿ. ಇದು ನಮ್ಮ ತಾತ ಅಜ್ಜಿ ಕಾಲದಿಂದ ನಡೆದಂಥದ್ದು. ಸುಮಾರು 1 ಲಕ್ಷದ ಮೇಲೆ ಕಣ್ಣಿಗೆ ಔಷಧಿ ಹಾಕಿದ್ದೀವಿ. ಯಾವುದೇ ಚಾರ್ಜ್ ಮಾಡಲ್ಲ. ಆದ್ರೂ 100 ರೂಪಾಯಿ 200 ರೂಪಾಯಿ ಮಾಡ್ತೀವಿ. ಅದು ಯಾಕೆ ಅಂತಂದರೆ ನಾವು 7-8 ಜನ ಸಿಬ್ಬಂದಿಗಳು ಬರ್ತಾರೆ. ಆಮೇಲೆ ಔಷಧಿದು ಏನು ತಗೊಳ್ಳಲ್ಲ ನಾನು. ಆ ಸಿಬ್ಬಂದಿ ಖರ್ಚು ಅದೆಲ್ಲ ವೆಚ್ಚ ಇರುತ್ತಲ್ಲ, ನಿಮಗೆ ಗೊತ್ತಲ್ಲ. ಇವತ್ತು ಯಾರೂ ಫ್ರೀ ನಮ್ಮ ಜೊತೆಗೆ ಬರೋಲ್ಲ. ಅವು ಒಂದು 8 ಜನ ಇದ್ದೇ ಇರ್ತಾರೆ. ಅವ್ರಿಗೆಲ್ಲ ನಾನು ಎಲ್ಲಿ ಕೊಡಬೇಕು ಔಷಧಿದೇನೋ ಇದನ್ನು ಮಾಡೋದಿಲ್ಲ. ಆದರೆ ದಮ್ಮು, ಕೆಮ್ಮು ಮತ್ತು ಮೊಣಕಾಲು ನೋವು ಇಂಥದಕ್ಕೆಲ್ಲ ಔಷಧಿ ಕೊಡ್ತೀವಿ. ಸಂಜೀವಿನಿ ಸಿದ್ರಬೆಟ್ಟದಿಂದ ಇವತ್ತು ವಿಶೇಷವಾದ ದಿನ ಆದ್ದರಿಂದ ಸಂಜೀವಿನಿ ಸಿದ್ರಬೆಟ್ಟದಿಂದ ಸಿದ್ದೇಶ್ವರ ಸ್ವಾಮಿಗಳು ಕರೆಸಿದ್ದೀವಿ. ಆದ್ದರಿಂದ ದಯವಿಟ್ಟು ಎಲ್ಲರೂ ನಮಗೆ ಸಹಕರಿಸಬೇಕಾಗಿ, ತಮ್ಮಲ್ಲಿ ಯಾವುದೇ ಕಣ್ಣಿನ ಸಮಸ್ಯೆ ಇರಲಿ, ಆಪ್ರೇಷನ್ ಆಗಿರಲಿ, ಏನೇ ಆಗಿರಲಿ, ಡಾಕ್ಟ್ರು ಇದು ಕಣ್ಣು ಸತ್ತೋಗ್ಬಿಟ್ಟೈತೆ, ಇದೇನೂ ಆಗಲ್ಲ, 10 ಲಕ್ಷ ಕೊಟ್ಟರು ಆಗಲ್ಲ ಅಂದವರು ಸಹ ಇಲ್ಲಿ ಇದು ಏನು ಗುಣ ಹೊಂದಿದ್ದಾರೆ. ಅದು ಪವಾಡ ಬಸವಣ್ಣ ದೇವರ ದಯದಿಂದ ಆಗಲಿ ಅಥವಾ ನಮ್ಮ ಔಷಧಿ ಗುಣದಿಂದ ಆಗಲಿ, ಅದು ದೇವರಿಗೆ ಗೊತ್ತು. ಎಲ್ಲ ಮುಸ್ಲಿಮ್ಸ್ ಬಾಂಧವರು ಮತ್ತು ಹಿಂದೂಗಳು, ಕ್ರಿಶ್ಚಿಯನ್ನು ಎಲ್ಲ ಬಂದು ಇಲ್ಲಿ ಗುಣ ಹೊಂದಿದ್ದಾರೆ. ನಿಮಗೆ ಆ ಥರ ಇದ್ದಿದ್ದರೆ IS TVನವರು ಬಂದು ಇಲ್ಲಿ ತಕ್ಕೊಂಡು ಹೋಗಿದ್ದಾರೆ. ಕೆಲವು ಚಾನಲ್ಗಳೆಲ್ಲ ಹೋಗಿ ತಕ್ಕೊಂಡಿದ್ದಾರೆ. ದಯವಿಟ್ಟು ಬನ್ನಿ, ಗುಣಪಡಿಸ್ಕೊಂಡು ಹೋಗಿ. ಸರ್, ನಾವು ಕಣ್ಣಿಂದ ಪೊರೆ ಮತ್ತು ದೂರದೃಷ್ಟಿ ಕಡಿಮೆ ಇದರಿಂದ ಬಂದಿದ್ದೀವಿ. ಗ್ಲಾಸು ಹಾಕ್ಕೊಂಡ್ರು ಅದು ಸ್ವಲ್ಪ ಸಾಲ್ವ್ ಆಗಲಿಲ್ಲ. ಮತ್ತು ನಾವು ಆಸ್ಪತ್ರೆಗೆಲ್ಲ ತೋರಿಸ್ತೋ, ಕೆಲವರು ಹೇಳಿರು. ಆಮೇಲೆ ಇದ್ರ ಯೂಟ್ಯೂಬಲ್ಲಿ ಬೇರೆ ನೋಡ್ದೋ. ನಾವು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಇಲ್ಲಿಗೆ ಬಂದು ನಾವು ಯಾಕೆ ಇದ್ರದ್ದು ಉಪಯೋಗ ಪಡ್ಕೊಬಾರ್ದು ಅಂತ ಅಂದ್ಬಿಟ್ಟು ಒಂದು 2ನೇ ಸಲ ಬಂದಾಗ ಒಬ್ಬರು ನಮಗೆ ಸ್ನೇಹಿತರಾದರು ಇಲ್ಲಿ. ಅವರು ಕೆಂಗೇರಿಯಿಂದ ಬಂದಿರಂತೆ. ಪಕ್ಕನೇ ಮಲ್ಕೊಂಡು ಇಬ್ಬರು ಡ್ರಾಪ್ಸ್ ಹಾಕಿಸ್ಕೊಂತ ಇದ್ದ. ಅವ್ರು ಹೇಳಿರು, ನೋಡಪ್ಪ ನನಗೆ ಪೂರ್ತಿನೇ ಕಾಣಿಸ್ತಾ ಇರಲಿಲ್ಲ, ನನಗೆ ಏನೇನೂ ಕಾಣಿಸ್ತಾ ಇರಲಿಲ್ಲ, ಯಾರೋ ಕೈ ಹಿಡ್ಕೊಂಬಂದು ಕರ್ಕೊಂಬಂದು ಇಲ್ಲಿ ಹಾಕ್ಸಿರು ನನಗೆ. ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು 10 ಸಲ ಹಾಕ್ಸಿದ ಮೇಲೆ ನನಗೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯಿತು. ನಾನು ಲಾರಿಗಳ್ನ ಓಡಿಸ್ತಲೇ ನಿಲ್ಲಿಸ್ಬಿಟ್ಟಿದ್ದೋ. ಇವಾಗ ಆ ಲಾರಿನ ನೋಡಿ, ಇವತ್ತು ನಾನು ಅದರಲ್ಲಿ ಲಾರಿಲಿ ಬಾಡಿಗೆ ಹೊಡೆದ್ಬಿಟ್ಟು ನಾನು ಕೆಂಗೇರಿಯಿಂದ 2 ವೀಲರಲ್ಲಿ ಇಲ್ಲಿ ಬಂದಿದ್ದೀನಿ ಅಂದರೆ ನಾನು ಎಷ್ಟು ಉಪಯೋಗ ಆಗೈತೆ ಅಂತಂದು ಎಲ್ಲರೂ ತಿಳ್ಕೊಬೇಕು. ದಯವಿಟ್ಟು ಎಲ್ಲರೂ ಬಂದು ಈ ಉಪಯೋಗ ಪಡ್ಕೊಂಡ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಇಷ್ಟು ಹೇಳಿರಿ ಸರ್. ನನಗೆ ತುಂಬ ಖುಷಿ ಆಯಿತು ಅವತ್ತು. ನಿಮ್ಮ ಆರೋಗ್ಯ ಸ್ಥಿತಿ ಹೇಗಿದೆ? ನಮ್ಮದು ಚೆನ್ನಾಗಿದೆ. ಈಗ ನಾನು ಒಂದು 5 ಸಲ ಹಾಕ್ಸ್ಕೊಂಡಿದ್ದೀನಿ. ನನಗೂ ದೂರದೆಲ್ಲ ಕ್ಲಾರಿಟಿ ಕಾಣಿಸ್ತಾ ಐತೆ. ಈಗ ಹೊರಗಡೆ ಮಾಡಿಸಿದ್ದು ಅದೇ ಗ್ಲಾಸ್ ತಗೊಳ್ರಿ, ಒಂದು ಸಲ ಆಪ್ರೇಷನ್ ಮಾಡಿಸ್ಬೇಕಾಗುತ್ತೆ ಅಂತೆಲ್ಲ ಹೇಳಿರು. ನಾವು ಹಿಂಗೆ ನೋಡ್ಬೇಕಾದ್ರೆ ನಾಟಿ ಹೋಯ್ದ್ರು ಅಂತಂದ್ಬಿಟ್ಟು ಯೂಟ್ಯೂಬಲ್ಲಿ ನೋಡ್ದೋ. ಅವಾಗ ನಮಗಿದು ಸಿಕ್ತು. ಹಂಗಾಗಿ ನಾವು ಇಲ್ಲಿಗೆ ಬಂದು. ನಮ್ಮ ಹೆಸರು ಸರ್? ನನ್ನ ಹೆಸರು ಕೃಷ್ಣಮೂರ್ತಿ, ತುಮಕೂರು.